ಕೋಟಿ ಕುಬೇರ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ. ಇನ್ನೇನು ಕೆಲವೇ ದಿನಗಳಲ್ಲಿ ಮದ್ವೆಗೂ ತಯಾರಾಗ್ತಾ ಇದ್ದ. ಆದ್ರೆ ಶಿವಗಂಗೆ ಬೆಟ್ಟಕ್ಕೆ ಟ್ರಕ್ಕಿಂಗ್ ಹೋಗಿ ಬರ್ತೀನಿ ಅಂತ ಹೋದವ ನಾಪತ್ತೆಯಾಗಿದ್ದಾನೆ. ಮೂಲೆ ಮೂಲೆ ಜಾಲಾಡಿದ್ರೂ ಸಣ್ಣ ಸುಳಿವು ಸಿಕ್ತಿಲ್ಲ. ಶ್ರೀಮಂತಿಕೆ ಅನ್ನೋದು ಈತನ ಪಾಲಿಗೆ ಹಾಸಿ ಹೊದ್ದು ಮಲಗಿತ್ತು. ಅಂದ್ಕೊಂಡಿದ್ದೆಲ್ಲ ಕ್ಷಣಾರ್ಧದಲ್ಲಿ ಸಿಕ್ಕಿತ್ತು. ಇತ್ತೀಚೆಗೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ಬದುಕಿಗೂ ಕಾಲಿಡಬೇಕಿತ್ತು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಬರ್ತೀನಿ ಅಂತ ಹೋದವ 3 ದಿನದಿಂದ ನಾಪತ್ತೆಯಾಗಿದ್ದಾನೆ. ಎಲ್ಲೋದ ಅಂತ ಗೊತ್ತಿಲ್ಲ. ಏನಾದ ಅನ್ನೋದರ ಬಗ್ಗೆ ಸಣ್ಣ ಸುಳಿವೂ ಇಲ್ಲ. ಬೆಟ್ಟದ ಮೂಲೆ ಮೂಲೆಯಲ್ಲಿ ಹುಡುಕಾಡಿದ್ರೂ ಯಾವುದೇ ಕುರುಹು ಸಿಕ್ತಿಲ್ಲ. ಇಂಥ ಹೊತ್ತಲ್ಲೇ ಆತ್ಮಹತ್ಯೆಯ ಕಥೆಯೊಂದು ತೆರೆದುಕೊಂಡಿದೆ. ಉದ್ಯಮಿಯ ಲ್ಯಾಪ್ಟಾಪ್ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಬಗ್ಗೆ ಹುಡುಕಾಡಿದ್ದು ಪೊಲೀಸರ ಕಣ್ಣಿಗೆ ಬಿದ್ದಿದೆ. ಶಿವಗಂಗೆ ಬೆಟ್ಟದಲ್ಲಿ ಉದ್ಯಮಿಯ ನಿಗೂಢ ನಾಪತ್ತೆ. 3 ದಿನದಿಂದ ಶೋಧ, ಅದ್ವೈತ್ ಮೇಲೆ 10 ಅನುಮಾನ. ಇದೇ ನೋಡಿ ಈತನ ಪಾಲಿನ ಕೊನೆ ಸೆಲ್ಫಿ. ಶಿವಗಂಗೆ ಬೆಟ್ಟ ಹತ್ತುತ್ತಿದ್ದ ಉದ್ಯಮಿ ತನ್ನ ಹುಡುಗಿಗೆ ಕಳಿಸಿದ್ದ ಕೊನೆಯ ಫೋಟೋ. ಇದಾದ್ಮೇಲೆ ಎಲ್ಲೋದ್ರೂ ಏನಾದ್ರೂ ಅನ್ನೋದೇ ಗೊತ್ತಾಗ್ತಿಲ್ಲ. ಈತನ ಹೆಸರು ಅದ್ವೈತ್ ಅಂತ. ಬೆಂಗಳೂರು ಮೂಲದ ಉದ್ಯಮಿಯ ಮಗ. 4 ದಿನದ ಹಿಂದೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಮನೆಯಿಂದ ಹೊರಟಿದ್ದ. ನಂತರ ಸೀದಾ ಶಿವಗಂಗೆ ಬೆಟ್ಟಕ್ಕೆ ಬಂದವ ಬೆಟ್ಟ ಹತ್ತೋ ವೇಳೆ ತಮ್ಮ ಹುಡುಗಿಗೆ ಫೋಟೋ ತೆಗೆದು ಕಳಿಸಿದ್ದ. ಅಲ್ಲದೆ ಬೆಟ್ಟ ಹತ್ತೋ ದೃಶ್ಯ ಅಲ್ಲಿನ CCTVಯಲ್ಲೂ ಸೆರೆಯಾಗಿದೆ. ಹೀಗಾಗಿ ಬೆಟ್ಟಕ್ಕೆ ಬಂದಿದ್ದು ಕನ್ಫರ್ಮ್ ಆಗಿತ್ತು. ಆದ್ರೆ ಅಲ್ಲಿಂದ ಎಲ್ಲೋದ್ರೂ ಅನ್ನೋದೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಮನೆ ಬಿಟ್ಟ ಮಗ ಸಂಜೆಯಾದ್ರೂ ಬಂದಿರಲಿಲ್ಲ. ಫೋನ್ ಮಾಡಿದ್ರೂ ರೀಚ್ ಆಗ್ತಿರ್ಲಿಲ್ಲ. ಹೀಗಾಗಿ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಹುಡುಕಾಟ ಶುರುವಾಗಿದೆ. ಕಳೆದ 4 ದಿನದಿಂದ ಅದ್ವೈತ್ಗಾಗಿ ಹುಡುಕದ ಜಾಗವಿಲ್ಲ. ಡ್ರೋನ್ ಜೊತೆಗೆ NDRF ಸಿಬ್ಬಂದಿ, ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಸೇರಿ ಒಟ್ಟು 60ಕ್ಕೂ ಹೆಚ್ಚು ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಆದ್ರೂ ಯಾವುದೇ ಸುಳಿವು ಸಿಕ್ತಿಲ್ಲ. ಇದೇ ಹೊತ್ತಲ್ಲಿ ಅಚ್ಚರಿಯ ಮಾಹಿತಿಯೊಂದು ಹೊರಬಿದ್ದಿದೆ. ಅದ್ವೈತ್ನ ಲ್ಯಾಪ್ಟಾಪ್ ಪರಿಶೀಲಿಸಿದ ವೇಳೆ ಆಘಾತಕಾರಿ ವಿಷಯ ಪತ್ತೆಯಾಗಿದೆ. AI ಮೂಲಕ ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳಬಹುದು, ಶಿವಗಂಗೆಯ ಶಾಂತಲಾ ಡ್ರಾಪ್ನಿಂದ ಬಿದ್ದರೆ ಎಷ್ಟು ಸಮಯಕ್ಕೆ ಸಾವು ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಹುಡುಕಾಡಿದ್ದ. ಹೀಗಾಗಿ ಅದ್ವೈತ್ ಏನಾದ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅದ್ವೈತ್ ಬದುಕಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೂ ಕೆಟ್ಟ ನಿರ್ಧಾರ ತಗೊಂಡಿದ್ದೇ ಆದ್ರೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೆಸುತ್ತಿದ್ದು ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.